ರಾಷ್ಟ್ರದ ಒಂದು ಪ್ರೇಮವನ್ನು ಬಿಂಬಿಸುವಂಥ ಒಂದು ಒಳ್ಳೆ ಕಾರ್ಯಕ್ರಮ. ಸ್ಪೋರ್ಟ್ಸಲ್ಲಿ ನಾವೇನು ಗಳಿಸ್ತೀವೋ ಅದಕ್ಕಿಂತ ಒಳ್ಳೆ ಸ್ಥಾನಮಾನನೂ ಸಿಕ್ಕಿದೆ ನಮ್ಮ ದೇಶದಲ್ಲಿ. ಈ SVN ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಮತ್ತು ಅವರ ಮಗ ಸುಹಾಸ್ರವರು ಇಬ್ಬರು ಸೇರಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ವಿದ್ಯಾರ್ಥಿಗಳಿಗೆ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯಾವೆಲ್ಲ ಅಂಶಗಳು ಬೇಕೋ ಆ ಎಲ್ಲ ಅಂಶಗಳನ್ನು ಈ ಒಂದು ಶಿಕ್ಷಣ ಸಂಸ್ಥೆ ಕೊಡ್ತಾ ಇದೆ. ಇಂದು ಗಣರಾಜ್ಯೋತ್ಸವ ದಿನದಂದು ಒಂದು ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಒಂದು ರಾಷ್ಟ್ರೀಯತೆ ಬಿಂಬಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಯಾಕಂದರೆ ಇಲ್ಲಿ ಈ ಭಾಗದಲ್ಲಿ ನಾವು ನೋಡ್ತಿರೋ ಹಾಗೆ ಅಲ್ಪಸಂಖ್ಯಾತರು ತುಂಬ ಇದ್ದಾರೆ. ಅವರಲ್ಲಿ ನಮ್ಮ ರಾಷ್ಟ್ರೀಯತೆಯನ್ನು, ರಾಷ್ಟ್ರೀಯ ಹಬ್ಬಗಳನ್ನು ಹೇಗೆ ಆಚರಿಸಬೇಕು ಮತ್ತು ಅವರ ಮಕ್ಕಳಲ್ಲಿ ಒಂದು ರಾಷ್ಟ್ರದ ಒಂದು ಪ್ರೇಮವನ್ನು ಬಿಂಬಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅದರಲ್ಲಿ ಕ್ರೀಡೆಯನ್ನು ಉದ್ದೇಶಿಸಿದ್ದಾರೆ. ಮಕ್ಕಳನ್ನು ಭಾಳ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬವನ್ನು ಚೆನ್ನಾಗಿ ಆಚರಿಸ್ತಾ ಬಂದಿದ್ದಾರೆ. ಇವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಇಂಥ ಒಳ್ಳೆಯ ಕಾರ್ಯಕ್ರಮ ನಾವು ಈ ಭಾಗದಲ್ಲಿ ಮಾಡ್ತಾ ಈ ಶಾಲೆಗಳಲ್ಲಿ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಅವರಿಗೆ ಒಂದು ನಮ್ಮ ರಾಷ್ಟ್ರೀಯತೆಯನ್ನು ಬಿಂಬಿಸುವಂಥ ಒಂದು ಕಾರ್ಯಕ್ರಮಗಳು ಮಾಡಬೇಕಂತೇಳಿ ನನ್ನಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮಕ್ಕಳು ಅದೇ ಈಗ ನಾವು ಏನು ನಮ್ಮ ಒಂದು ರಾಷ್ಟ್ರ ಒಂದು ಪ್ರಪಂಚದಲ್ಲೇ ಒಂದು 4ನೇ ಸ್ಥಾನಕ್ಕೆ ಬಂದಿರೋದು, ಇನ್ನು ಮುಂದಿನ ಪೀಳಿಗೆ ಈ ಮಕ್ಕಳೇ. ಅವರನ್ನು ಇಂಥ ಒಂದು ಇದರಲ್ಲಿ ಪ್ರೋತ್ಸಾಹಿಸ್ತಾ ಬಂದರೆ ಅವರು ಮುಂದೆ ಒಳ್ಳೆ ಪ್ರಜೆಗಳಾಗಿ ನಮ್ಮ ಒಂದು ರಾಷ್ಟ್ರಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅವರು ಇಂಥ ಒಂದು ಇದನ್ನು ಅವರು ಪಡ್ಕೊಂಡು ಬಳಸ್ಕೊಂಡು ಒಳ್ಳೆ ಪ್ರಜೆಗಳಾಗಲಿ ಅಂತ ನನ್ನ ಒಂದು ಅನಿಸಿಕೆ. ಸರ್, ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳು. ನಾವು ಮುಂಚೆ ಏನು ಮಾಡ್ತಿದ್ವಿ ಅಂದರೆ ರಿಪಬ್ಲಿಕ್ ಡೇ ದಿನ ಬರೀ ಫ್ಲಾಗ್ ಹಾಯ್ಸ್ಟ್ ಮಾಡ್ಕೊಂಡು ನಾವು ಹೋಗ್ತಿದ್ವಿ. ಬಟ್ ಈ ಒಂದು 2 ವರ್ಷದಿಂದ ನಾವೇನು ಅಂದ್ಕೊಂಡ್ವಿ ಅಂದರೆ ಹೆಂಗೋ ಎಲ್ಲ ಮಕ್ಕಳು ಬರ್ತಾರೆ ಮತ್ತು ನಮ್ಮ ಟೀಚರ್ಸು ಬರ್ತಾರೆ, ಸೊ ಇದ್ರ ಜೊತೆಗೆ ನಮ್ಮ ಕ್ರೀಡಾ ದಿನವೂ ಯಾಕೆ ಮಾಡಬಾರ್ದು ಅಂತ ಒಂದು ಅನಿಸಿಕೆ ಆಯಿತು. ಸೊ ಸತತವಾಗಿ 2 ವರ್ಷದಿಂದ ಇದೊಂದು ಪ್ರಯತ್ನ ಮಾಡಿದ್ದೀವಿ. ಸೊ ಇದೊಂದು ಸಕ್ಸಸ್ ಕೊಟ್ಟಿದೆ. ಇದೆಲ್ಲ ಕ್ರೆಡಿಟ್ ಗೋಸ್ ಟು ಮೈ ಚೀಫ್ ಗೆಸ್ಟ್, ಆಮೇಲೆ ನಮ್ಮ ತಂದೆ ಮತ್ತು ಟೀಚರ್ಸ್ ಮತ್ತು HMs ಮತ್ತು ಮಕ್ಕಳಿಂದನೇ. ಸೊ ಪೇರೆಂಟ್ಸು ಇದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಮುಂದಕ್ಕೂ ನಾವು ಇದನ್ನೇ ಅಳವಡಿಸ್ಕೊಂಡು ಹೋಗೋಣ. ಮತ್ತು ರಿಪಬ್ಲಿಕ್ ಡೇ ದಿನ ಎಲ್ಲ ಅವ್ರವ್ರ ಊರಿಗೆ ಹೋಗಿ ಮತ್ತು ಇದೊಂದು ಏನು ಗೊತ್ತಾಗತ್ತೆ ಮಕ್ಳಿಗೆ, ಏನೂ ಗೊತ್ತಾಗ್ತಾ ಇಲ್ಲ ರಿಪಬ್ಲಿಕ್ ಡೇ ದಿನ ಏನಕ್ಕೆ ಮಾಡ್ತೀವಿ, ಅದರಿಂದ ಏನು ಪ್ರಯೋಜನ ಇದೆ. ಸೊ ಇದನ್ನೆಲ್ಲ ತಿಳಿಸ್ಬೇಕು ಅಂತ ನಾವು ಇದೊಂದು ಕಾರ್ಯಕ್ರಮನ ಸತತವಾಗಿ 3 ವರ್ಷದಿಂದ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಸರ್, ಈಗ ನಮ್ಮ ದೇಶ ಯಾವ ಡೆವಲಪ್ಮೆಂಟ್ ಆಗಿದೆ ಅಂತ ಯಾವ ಮಕ್ಳಿಗೂ ಗೊತ್ತಾಗ್ತಿಲ್ಲ. ಸೊ ನಮ್ಮ ಡೆವಲಪ್ಮೆಂಟ್ಸ್ ಏನೇನಿದೆ, ಈಗ ಸರ್ ಹೇಳ್ದಂಗೆ ಆಗಲೇ 4ನೇ ಸ್ಥಾನಕ್ಕೆ ಬಂದಿದೆ. ಸೊ ಇದೊಂದೇ ಅಲ್ಲ, ಕ್ರೀಡೆಯಿಂದನೂ ಅಷ್ಟೇ 2027 ಒಳಗಡೆ ನಮ್ಮ ದೇಶ ನಂಬರ್ 1 ಆಗಿರುತ್ತೆ. ನಂಬರ್ 1 ಆಗಲಿಕ್ಕೆ ನಮ್ಮದೇನು ಪ್ರಯತ್ನ ಇಲ್ಲ ಅಂದರೆ ಆಗಲ್ಲ. ಸೊ ಇದಕ್ಕೆ ನನ್ನ ಮಕ್ಕಳಿಗೆ ಹೇಳೋದೇನೆಂದರೆ ಸ್ಟಡೀಸ್ ಜೊತೆ ಸ್ಪೋರ್ಟ್ಸು ಭಾಳ ಇಂಪಾರ್ಟೆಂಟು. ಇದ್ರ ಜೊತೆಗೆ ಇದ್ದಿದ್ದರೆ ಅವ್ರ ಡೆವಲಪ್ಮೆಂಟ್ಸ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಎಲ್ಲದಕ್ಕೂ ಒಂದು ಬೆಳವಣಿಗೆ ಸಿಗುತ್ತೆ, ಅವಕಾಶಗಳು ಸಿಗುತ್ತೆ. ಈಗಿನ ಮಟ್ಟಕ್ಕೆ ಸ್ಪೋರ್ಟ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಸ್ಪೋರ್ಟ್ಸಲ್ಲಿ ನಾವೇನು ಗಳಿಸ್ತೀವೋ ಅದಕ್ಕಿಂತ ಒಳ್ಳೆ ಸ್ಥಾನಮಾನನೂ ಸಿಕ್ಕಿದೆ ನಮ್ಮ ದೇಶದಲ್ಲಿ. ಸೊ ಎಲ್ಲ ಮಕ್ಳಿಗೂ ನಾನು ಸ್ಪೋರ್ಟ್ಸ್ ಮುಖಾಂತರನೇ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. SVN ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಾಜಣ್ಣನವರು ನಮಗಿಂದ ಹಿರಿಯರು. ನಾವು ಇವರು ಎರಡೂ ಸೇರಿ ಒಂದೇ ಸಾರಿ ಶಾಲೆಯನ್ನು ಪ್ರಾರಂಭ ಮಾಡಿ ಇದುವರೆಗೂ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಇದಕ್ಕೆ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದು ಪೋಷಕರು ಇಲ್ಲದೇ ಇದ್ದರೆ ನಾವು ಯಾರೂ ಶಾಲೆಗಳನ್ನು ನಡೆಸೋಕ್ಕಾಗಲ್ಲ. ಎರಡನೇದು, ನಾವು ಈ ವಾರ್ಷಿಕ ಕ್ರೀಡಾಕೂಟವನ್ನು ವರ್ಷದ ಕೊನೆಯ ದಿನಗಳಲ್ಲಿ ನಡೆಸ್ತೇವೆ. ಏಕೆಂದರೆ 365 ದಿವಸ ಮಕ್ಕಳಿಗೆ ಬರೀ ಪಾಠವನ್ನೇ ಹೇಳ್ಕೊಟ್ರೆ ಆಗಲ್ಲ.
ಅದಕ್ಕೆ ಮನರಂಜನೆಗಾಗಿ ಕ್ರೀಡಾಕೂಟ ಮತ್ತು ವಾರ್ಷಿಕೋತ್ಸವಗಳನ್ನು ಸಹ ನಾವು ಏರ್ಪಡಿಸಿ ಒಂದು ಪೇರೆಂಟ್ಸ್ಗೆ ಆನಂದವನ್ನು ಉಂಟು ಮಾಡಲಿಕ್ಕೆ ಈ ಕಾರ್ಯಕ್ರಮ ಏರ್ಪಡಿಸ್ತೀವಿ. ಈ SVN ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಮತ್ತು ಅವರ ಮಗ ಸುಹಾಸ್ರವರು ಇಬ್ಬರು ಸೇರಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ಕ್ರೀಡೆ ಹೊರತು ಶಿಕ್ಷಣ ಪರಿಪೂರ್ಣ ಆಗೋದಿಲ್ಲ ಅನ್ನೋ ಒಂದು ಮಾತಿದೆ. ಆ ಮಾತಿನಂತೆ ಇವತ್ತು SVN ಶಾಲೆಯಲ್ಲಿ ಕ್ರೀಡೋತ್ಸವ ಜೊತೆಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಭಾಗದಲ್ಲಿ ನಾಗವಾರ ಭಾಗದಲ್ಲಿ 3.5 ದಶಕಗಳ ಕಾಲದಿಂದ ಸುಬ್ರಾಜ್ ಸರ್ ಅವರು ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಅವರಿಗೆ ಅವರ ಸಾಥಾಗಿ ಅವರ ಮಗ ಸುಹಾಸ್ ಸರ್ ಅವರು ಕೂಡ ಒಂದು ಒಳ್ಳೆಯ ಕೆಲಸ ಮಾಡ್ಕೊತಾ ಬಂದಿದ್ದಾರೆ. ಶೈಕ್ಷಣಿಕ ಜೊತೆಗೆ ವಿದ್ಯಾರ್ಥಿಗಳಿಗೆ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯಾವೆಲ್ಲ ಅಂಶಗಳು ಬೇಕೋ ಆ ಎಲ್ಲ ಅಂಶಗಳನ್ನು ಈ ಒಂದು ಶಿಕ್ಷಣ ಸಂಸ್ಥೆ ಕೊಡ್ತಾ ಇದೆ. ಇಂಥ ಒಂದು ಶಿಕ್ಷಣ ಸಂಸ್ಥೆಯ ಕಾರ್ಯ ಅಭಿನಂದನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಈ ಹಿಂದೆ ಏನು ಈ ಶಿಕ್ಷಣ ಸಂಸ್ಥೆಯ ಕಾರ್ಯದ ಹಿಂದೆ ದೊಡ್ಡ ಕೊಡುಗೆಯಾಗಿ ಈ ಒಂದು ಸಂಸ್ಥೆಯ ಸ್ಥಾಪಕರಾದಂಥ ಸುಬ್ರಾಜ್ ಸರ್ ಅವರ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು. ಮತ್ತು ಈ ಒಂದು ಸಂಸ್ಥೆಗೆ ಪೋಷಕರ ಏನು ಒಂದು ಬೆಂಬಲ ಬಹಳ ಮಟ್ಟಿಗಿದೆ. ಅದನ್ನು ನಾವೆಲ್ಲ ನೋಡ್ಬೋದು ಇವತ್ತು. ಸೊ ಈ ಒಂದು ಶಾಲೆಯ ಸಂಸ್ಥಾಪಕರಿಗೆ ನಾನು ಈ ಮೂಲಕ ಅಭಿನಂದನೆ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ.